ಅಧ್ಯಕ್ಷನೇ ಸರ್ ಹಾಸನದಲ್ಲಿ ಪೆನ್ಡ್ರೈವ್ ಅಷ್ಟೇ ಬಿಡಿ ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇಬ್ಬರು ಬಿಜೆಪಿ ಕಾರ್ಯಕರ್ತರು ಬಂಧನ ಆಗಿದೆ. ಈ ವಿಚಾರವಾಗಿ ನೀವು ಬಿಜೆಪಿ ಜೊತೆ ಸಮನ್ವಯ ಮಾತುಕತೆ ಮಾಡಿದ್ದೀರಾ? ನಾವು ಈ ವಿಚಾರದ ಬಗ್ಗೆ ಯಾರ ಜೊತೆನೂ ಕೂಡ ಚರ್ಚೆ ಆಗಲಿ, ವಿಚಾರ ವಿನಿಮಯ ಆಗಲಿ, ಸಮನ್ವಯತೆ ಆಗಲಿ ನಾವು ಮಾತಾಡಲಿಕ್ಕೆ ಹೋಗಿಲ್ಲ. ಯಾವ ಸಂಬಂಧಗಳು ಇಲ್ಲ, ಯಾವ ಚರ್ಚೆನೂ ಇಲ್ಲ. ಆತ್ಮಹತ್ಯೆ ಆಗಿದೆಯಲ್ಲಪ್ಪ, ಅವರು ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ, ಬಿಜೆಪಿ 40% ಸರ್ಕಾರ ಅಂತ ಏನು ಹೇಳ್ತಿದ್ರು, ಭ್ರಷ್ಟಾಚಾರದ ಆಪಾದನೆಯಿಂದ ಇವತ್ತೇನು ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ಅವರು ಕೂಡಲೇ ರಾಜೀನಾಮೆ ಪಡಿಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತೀವಿ. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಯಾಗಗಳು, ಪೂಜೆಗಳು ಇವೆಲ್ಲದರಲ್ಲೂ ಕೂಡ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವ್ರು ಹೇಳ್ತಿದ್ದಾರೆ, ಅವರೇ ಹೇಳಬೇಕು ಅಲ್ವಾ? ನಿಮಗೆ ಗೊತ್ತಿದೆಯಲ್ಲ. ಕುಮಾರಸ್ವಾಮಿ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರು ವೈನಾಡಿಗೆ ಹೋಗಿಲ್ಲ, ಕುಮಾರಸ್ವಾಮಿ ಅವರು ಮಡಿಕೇರಿಯಲ್ಲೇ ಇದ್ದಾರೆ. ಆಯ್ತಾ? ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಆ ರೀತಿ ಹೋಗಲ್ಲ. ಎಲ್ಲರಿಗೂ ನಮಸ್ಕಾರ, ಒಳ್ಳೇದಾಗಲಿ ನಿಮ್ಗೆಲ್ರಿಗೂ. ಅಧ್ಯಕ್ಷನೇ ಸರ್ ಹಾಸನದಲ್ಲಿ ಪೆನ್ಡ್ರೈವ್ ಅಷ್ಟೇ ಬಿಡಿ ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇಬ್ಬರು ಬಿಜೆಪಿ ಕಾರ್ಯಕರ್ತರು ಬಂಧನ ಆಗಿದೆ. ಈ ವಿಚಾರವಾಗಿ ನೀವು ಬಿಜೆಪಿ ಜೊತೆ ಸಮನ್ವಯ ಮಾತುಕತೆ ಮಾಡಿದ್ದೀರಾ? ನಾವು ಈ ವಿಚಾರದ ಬಗ್ಗೆ ಯಾರ ಜೊತೆನೂ ಕೂಡ ಚರ್ಚೆ ಆಗಲಿ, ವಿಚಾರ ವಿನಿಮಯ ಆಗಲಿ, ಸಮನ್ವಯತೆ ಆಗಲಿ ನಾವು ಮಾತಾಡಲಿಕ್ಕೆ ಹೋಗಿಲ್ಲ. ಯಾವ ಸಂಬಂಧಗಳು ಇಲ್ಲ, ಯಾವ ಚರ್ಚೆನೂ ಇಲ್ಲ. ಆತ್ಮಹತ್ಯೆ ಆಗಿದೆಯಲ್ಲಪ್ಪ, ಅವರು ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ, ಬಿಜೆಪಿ 40% ಸರ್ಕಾರ ಅಂತ ಏನು ಹೇಳ್ತಿದ್ರು, ಭ್ರಷ್ಟಾಚಾರದ ಆಪಾದನೆಯಿಂದ ಇವತ್ತೇನು ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ಅವರು ಕೂಡಲೇ ರಾಜೀನಾಮೆ ಪಡಿಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತೀವಿ. ಈ ಯಾಗಗಳು, ಪೂಜೆಗಳು ಇವೆಲ್ಲದರಲ್ಲೂ ಕೂಡ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವ್ರು ಹೇಳ್ತಿದ್ದಾರೆ, ಅವರೇ ಹೇಳಬೇಕು ಅಲ್ವಾ? ನಿಮಗೆ ಗೊತ್ತಿದೆಯಲ್ಲ. ಕುಮಾರಸ್ವಾಮಿ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರು ವೈನಾಡಿಗೆ ಹೋಗಿಲ್ಲ, ಕುಮಾರಸ್ವಾಮಿ ಅವರು ಮಡಿಕೇರಿಯಲ್ಲೇ ಇದ್ದಾರೆ. ಆಯ್ತಾ? ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಆ ರೀತಿ ಹೋಗಲ್ಲ. ಎಲ್ಲರಿಗೂ ನಮಸ್ಕಾರ, ಒಳ್ಳೇದಾಗಲಿ ನಿಮ್ಗೆಲ್ರಿಗೂ.